ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಇವತ್ತು ಡಬಲ್ ಖುಷಿಯಿಂದ ಮನೇಲಿ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೆ. ಬಿಕಾಸ್ ಇವತ್ತು ನನ್ನ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀವಿ. 7 days ಆಗಿತ್ತು. ಇವತ್ತು ವಾಪಸ್ ಬರ್ತಾ ಇದ್ದಾರೆ. ಆ್ಯಂಡ್ ಇವತ್ತೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದರಿಂದ ಮನೇಲಿ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಶಾವಿಗೆ ಪಾಯಸ, ಅದರಲ್ಲೂ ಕ್ಯಾರೆಟ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಇದನ್ನು ಮಾಡಲಿಕ್ಕೆ ನಾನು ಮೊದಲು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಮತ್ತು ಶಾವಿಗೆನ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಅಕ್ಕಿನ ನೆನೆಸೋಕ್ಕೆ ಅಂತ 10 ನಿಮಿಷ ಮುಂಚಿತವಾಗಿ ಎತ್ತಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಾದ್ಮೇಲೆ ಅದ್ರ ಜೊತೆ ಒಂದಷ್ಟು ಕ್ಯಾರೆಟ್ನ ಹಾಕ್ಕೊಂಡು ಒಂದು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಟೇಸ್ಟ್ಗೆ ಇರಲಿ, ಮಧ್ಯ ಸಿಗಲಿ ಅಂತ ಹೇಳಿ ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಫೈನ್ ಪೇಸ್ಟ್ ಮಾಡಿರುವಂಥದ್ದನ್ನ ಇದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಕ್ಸ್ಟ್ರಾ ಹಾಲು ಹಾಕೋಬೇಕಾಗುತ್ತೆ. ಎಕ್ಸ್ಟ್ರಾ ಹಾಲು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಹಾಲೆಲ್ಲ ಚೆನ್ನಾಗಿ ಸ್ವಲ್ಪ ಕಾಯ್ದ ಮೇಲೆ ನಾವು ಹುರ್ಕೊಂಡಿರುವಂಥ ಶಾವಿಗೆನ ಇವಾಗ ಇಲ್ಲಿ ಹಾಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಇವತ್ತು ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ, ಸಕ್ಕರೆ ಬೇಡ ಅಂತ ಹೇಳಿ. ನನ್ನ ಹಸ್ಬೆಂಡ್ಗೆ ಈ ಥರ ಬೆಲ್ಲ ಹಾಕಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಬೆಲ್ಲನ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಕಾಯಿಸಿ ಅದನ್ನು ಸೋಸಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದೊಂದು 10 ನಿಮಿಷ ಬೇಯಿಸ್ಕೊಬಿಟ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಪಾಯಸ ರೆಡಿ ಆಗಿಬಿಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಬರೋಕ್ಕೂ ಮುಂಚೆನೇ ನಮ್ಮ ಮಮ್ಮಿ ಪ್ಲಸ್ ಇಲ್ಲಿ ನಮ್ಮ ಅಕ್ಕ ಇದ್ದಾರೆ ಒಬ್ಬರು, ಅವರಿಬ್ಬರೂ ಕೂಡ ಟೇಸ್ಟ್ ಮಾಡಿದ್ರು. ಟೇಸ್ಟ್ ಮಾಡಿಬಿಟ್ಟು ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟರು. ಏನೆಲ್ಲ ಹಾಕಿ ಮಾಡಿದ್ಯಾ ರಜ್ಜಿ, ನಿಜ ನಮಗೂ ರೆಸಿಪಿ ಹೇಳ್ಕೊಡು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಏನೇನೋ ಮಾಡ್ತಾಳಪ್ಪ ಇವಳು ಅಂತ ನಮ್ಮ ಮಮ್ಮಿ ಜೊತೆ ನಮ್ಮ ಅಕ್ಕ ಹೇಳ್ಕೊಂಡು ನಗಾಡ್ತಾಯಿದ್ರು ಸ್ವಲ್ಪ. ಬಟ್ ಸೀರಿಯಸ್ಲಿ ಸಖತ್ ಇಷ್ಟಪಟ್ಟರು. ಇದು ನಾರ್ಮಲ್ ಪಾಯಸ ಥರನೇ ಇಲ್ಲ, ಅಷ್ಟು ಸೂಪರಾಗಿದೆ ಅಂತ ಹೇಳಿ ಹೊಗಳ್ತಾ ಇದ್ರು. ನನಗೂ ಅವರು ಇಷ್ಟಪಟ್ಟಿದ್ದನ್ನ ನೋಡಿ ತುಂಬಾ ಖುಷಿ ಆಯಿತು. ಇನ್ನೊಂದು ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಸಾಗು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ತರಕಾರಿ ಮತ್ತು ಕಾಳು ಎಲ್ಲ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸಾಗು ನಿಮಗೆ ಪಲಾವು ಅಥವಾ ಪೂರಿ, ಚಪಾತಿ, ದೋಸೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಪಾಲಕ್ ಚಪಾತಿ ಮಾಡ್ತಾಯಿದ್ದೆ ಅಥವಾ ಪಾಲಕ್ ಪರಾಟ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆ ಕಾಂಬಿನೇಷನ್ ಆಗಿ ಇದನ್ನು ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾರ್ಮಲಾಗಿ ಮನೇಲಿ ಏನಾದರೂ ಮಾಡ್ತಾಯಿರ್ತೀವಿ, ಬಟ್ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವರೊಬ್ಬರು ಮಾತ್ರ ಅಲ್ಲ, ನಮ್ಮ ಮನೇಲಿ ಮಮ್ಮಿ ಆಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಅಥವಾ ನನ್ನ ತಂಗಿ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಇಲ್ಲ ನಮ್ಮ ಗುಂಡು ಆಗಿರ್ಬೋದು, ಎಲ್ಲರೂ ಅಷ್ಟೇ ಡಿಫ್ರೆಂಟಾಗಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡಿದಾಗ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಹಾಗಾಗಿ ಏನಾದರೂ ಮಾಡಲಿಕ್ಕೆ ನನಗೂ ಖುಷಿನೇ. ಇನ್ನು ಈ ಪರಾಟನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಲಿಕ್ಕೆ ಅಂತ ಹೇಳಿ ಮನೇಲಿ ಸ್ವಲ್ಪ ಮೂಲಂಗಿ ಇತ್ತು. ಹಾಗಾಗಿ ಅದನ್ನು ಚೆನ್ನಾಗಿ ತುರ್ಕೊಂಡು, ಕ್ಯಾರೆಟ್ ತುರ್ಕೊಂಡು ಎರಡನ್ನೂ ಈ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಜ್ವಾಯಿನು ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಹದವಾಗಿ ಕಲಿಸ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಪ್ರೋಟೀನ್ ರಿಚ್ ಆಗಿರಲಿ ಅಂತ ಹೇಳಿ ಪಾಲಕ್ನ ಸ್ವಲ್ಪ ಬೇಯಿಸ್ಕೊಂಡು ಅದು ಆರಾದಮೇಲೆ ಸ್ಮೂತಾಗಿ ಗ್ರೈಂಡ್ ಮಾಡಿ ಹಾಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಕೆಲವರು ಪಾಲಕ್ ಸೊಪ್ಪು ತಿನ್ನಲ್ಲ ಅಂತಂತಾರೆ. ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಖಂಡಿತ ತಿಂತಾರೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನಾನು ನನ್ನ ಹಸ್ಬೆಂಡ್ ಎಲ್ಲಿ ಬರ್ತಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಬಿಸಿಯಾಗಿ ಹಾಕ್ಕೊಡ್ಬೇಕು ಅಂತ ಹೇಳಿ ಅವ್ರು ಹೊರಟಿದ್ದೀನಿ ಅಂದಿದ ತಕ್ಷಣನೇ ಎಲ್ಲ ಒತ್ತಿ ಈ ಥರ ಇಟ್ಕೊಬಿಟ್ರೆ ಅವ್ರು ಬಂದಿದ ತಕ್ಷಣ ಬಿಸಿಯಾಗಿ ಹಾಕ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಈ ಸರಿ ಏನು ಸೆಲೆಬ್ರೇಟ್ ಮಾಡಲಿಕ್ಕೆ ಟೈಮೇ ಇರಲಿಲ್ಲ. ಯಾಕೆಂದರೆ ಅವ್ರ ಪಾಪ ಇವಾಗ ತಾನೇ ಬರ್ತಾಯಿದ್ರು. ಇವತ್ತಿಗೆ ನಮ್ಮದು ಮದುವೆ ಆಗಿ 5 years ಆಯಿತು. ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ, 5 years ಆಯ್ತಾ ಅಂತ ಅನಿಸುತ್ತೆ. ಪ್ರತಿ ಸರಿ ಪುಟ್ಟದಾಗೆ ನಮ್ಮ ಮನೇಲಿ ಅಥವಾ ಮಮ್ಮಿ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಬಟ್ ಈ ಸರಿ ಅವರು ಇವತ್ತು ಬರ್ತಾ ಇರೋದ್ರಿಂದ ಆಲ್ರೆಡಿ ಲೇಟ್ ಆಗಿದೆ. ಬಟ್ ನೋಡೋಣ ಏನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡ್ತೀನಿ. ಇನ್ನು ನನ್ನ ಮಕ್ಳಿಬ್ರಂತೂ ಅವ್ರ ಅಪ್ಪ ಬರ್ತಿದ್ದಾರೆ ಅಂದಿದ ತಕ್ಷಣ ಫುಲ್ ಖುಷಿ ಆಗೋದ್ರು. ನನ್ನ ಮಗನಿಗೆ ಅದು ಏನು ಅಂತಲೇ ಗೊತ್ತಿಲ್ಲ. 1 ವರ್ಷದ ಮೇಲೆ ಇವಾಗ 1 ತಿಂಗಳಾಗಿದೆ ಅಷ್ಟೇ ಅವನಿಗೆ. ಬಟ್ ಅವರಪ್ಪ ಹೆಸರು ಹೇಳಿದ ತಕ್ಷಣ, ಅಪ್ಪ ಅಂದಿದ ತಕ್ಷಣ ಅವನು ಏನೋ ಒಂಥರ ಸ್ಮೈಲ್ ಮಾಡ್ತಾನೆ. ನಿಜವಾಗ್ಲೂ ಮಕ್ಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ಅಪ್ಪ ಅಮ್ಮ ಅಂತಂದಿದ ತಕ್ಷಣವೇ. ಸೀರಿಯಸ್ಲಿ ತುಂಬಾ ಖುಷಿ ಆಗುತ್ತೆ. ಅವನೇನಾದರೂ ರಿಯಾಕ್ಷನ್ ಕೊಡ್ತಾನೆ ಅಪ್ಪ ಅಂತ ಹೇಳಿದ ತಕ್ಷಣವೇ. ನನ್ನ ಮಗಳಿಗಾದರೆ 4 years ಆಗ್ತಿದೆ. ಸೊ ಹಂಗಾಗಿ ಅವಳು ರಿಯಾಕ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ.
ಬಟ್ ನನ್ನ ಮಗನೂ ಕೂಡ ರಿಯಾಕ್ಟ್ ಮಾಡ್ತಾನೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ಅವರಪ್ಪ ಬರ್ತಿದ್ದಾರೆ ಅಂದ ತಕ್ಷಣ ಗೇಟ್ ಹತ್ರನೇ ಹೋಗಿ ನಮ್ಮ ಮಮ್ಮಿ ಜೊತೆ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು. ನನ್ನ ಮಗಳು ಮಾತ್ರ ಸ್ವಲ್ಪ ಜಾಸ್ತಿನೇ ಅವ್ರ ಅಪ್ಪನ ಹಚ್ಕೊಂಡಿರೋದ್ರಿಂದ ಅವಳಂತೂ ಒಂದು ವಾರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 2-3 ಸರಿ ನೆನೆಸ್ಕೊಂಡ್ರು ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಬಿಡ್ತಾ ಇದ್ದೆ. ಬಟ್ ನೈಟ್ ಟೈಮ್ ಅಂತೂ ಅವ್ರ ಅಪ್ಪನ ತಪ್ಕೊಂಡೇ ಮಲ್ಕೋತಿದ್ದಿದ್ರಿಂದ ಅವಳು ಯಾವಾಗಲೂ ಅಳ್ತಾನೆ ಇರ್ತಾಯಿದ್ಲು. ಫೋನ್ ಮಾಡಿಕೊಟ್ರು ಅಳ್ತಾ ಇರೋಳು, ಪಪ್ಪ ಬಾ ಪಪ್ಪ ಪ್ಲೀಸ್ ಪಪ್ಪ ಬಾ ಪಪ್ಪ ನೀನು ಬೇಕು ಪಪ್ಪ ನೋಡಬೇಕು ಅಂತ ಹೇಳಿ. ಅವಳು ಅಳೋದು ನೋಡಿ ನಮಗೂ ಕೂಡ ತುಂಬಾ ಬೇಜಾರಾಗ್ತಿತ್ತು. ಯಾಕೆಂದರೆ ನಾನು ನನ್ನ ಮಗಳು 3 ಜನ ಅಲ್ವಾ ಇರ್ತಿದ್ದಿದ್ದು. ಸೊ ನಮಗೂ ಒಂದೊಂದ್ಸರಿ ಒಂಟಿತನ ಅಂತ ಅನಿಸ್ಬಿಡ್ತಾಯಿತ್ತು, ಅವ್ರಿಲ್ಲದೆ ಬೇಜಾರಾಗ್ತಾಯಿತ್ತು. ಇನ್ನು ನಾನೆಲ್ಲಿ ಬೇಜಾರು ಮಾಡ್ಕೊಬಿಟ್ರೆ ನನ್ನ ಮಕ್ಕಳು ಕೂಡ ಇಬ್ಬರು ಅಳ್ತಾರೋ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಅವ್ರಿಗೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೆ. ಅಲ್ಲಿ ನಮ್ಮ ಸಿದ್ದುನಂತೂ ತುಂಬಾ ಮಿಸ್ ಮಾಡ್ಕೊಂಡ್ವಿ, ಅದಂತೂ ಸುಳ್ಳಲ್ಲ. ಇಷ್ಟೆಲ್ಲ ಮಿಸ್ ಮಾಡ್ಕೊತಿದ್ದಾಗ ಅವ್ರು ಬರ್ತಿದ್ದಾರೆ ಅಂತ ನ್ಯೂಸ್ ಬಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ನೋಡಿ ಗೇಟ್ ಹತ್ರ ನಿಂತಿದ್ದೆ ಅಂತ ಹೇಳ್ದೆ ಅಲ್ವಾ, ಅವ್ರ ಪಪ್ಪ ಬರ್ತಿದ್ದಾರೆ. ಇವರಿಬ್ಬರು ರಿಯಾಕ್ಷನ್ನ ನೋಡಿ ನೀವೇನೇ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ನನ್ನ ಮಗಳಂತೂ ನನ್ನ ಪಪ್ಪನ ಜೊತೆ ಮಾತಾಡಲ್ಲ ಮಮ್ಮ, ಒಂದು ವಾರ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಟೈತೆ ಅಂತೆಲ್ಲ ಕಂಪ್ಲೇಂಟ್ಸ್ ಹೇಳ್ಕೊಂಡು ಕೂತಿದ್ದವಳು. ಅವರಪ್ಪ ಬಂದಿದ್ದ ತಕ್ಷಣವೇ ಓಡೋಗ್ಬಿಟ್ಲು. ಮೊದಲೇ ಹೇಳಿಲ್ವ ಅವರಪ್ಪ ಅಂದರೆ ತುಂಬಾ ಇಷ್ಟ ಅವಳಿಗೆ, ಹಾಗಾಗಿ ಓಡೋಗ್ಬಿಟ್ಲು. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅವ್ರ ಅಪ್ಪಂದಿರು ಅಂದರೆ ತುಂಬಾ ಇಷ್ಟ ಆಗ್ತಾರಲ್ವ. ಸೊ ನನ್ನ ಮಗಳಿಗೂ ಹಾಗೇ. ಇನ್ನು ನನ್ನ ಹಸ್ಬೆಂಡು ಬಂದಿದ್ದ ತಕ್ಷಣ ದೀಪ ನೋಡಿ ಪೂಜೆ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡ್ರು. ಊಟ ಹಾಕೊಡಮ್ಮ ಅಂತ ಕೇಳಿದ್ರು. ಹಾಗಾಗಿ ನಾನು ಕೂಡ ಆ್ಯನಿವರ್ಸರಿ ಪ್ರಯುಕ್ತ ಮಾಡಿದ್ದಷ್ಟನ್ನು ಒಂದೇ ಪ್ಲೇಟ್ಗೆ ಹಾಕ್ಕೊಂಡು ತೊಗೊಂಡು ಬಂದು ಕೊಟ್ಟೆ. ಎಲ್ಲನೂ ತಿಂದ್ಬಿಟ್ಟು ತುಂಬಾ ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಅವ್ರ ವಾಯ್ಸ್ನ ಕೇಳಿಸೋಣ ಅಂತ ಅಂದ್ಕೊಂಡೆ, ಬಟ್ ಟಿ ವಿ ಹಾಕ್ಬಿಟ್ಟಿದ್ರಿಂದ ಅದು ಟಿ ವಿ ಸೌಂಡ್ಸ್ ಎಲ್ಲ ಬರೋ ಹಾಗಿಲ್ಲ ಅಲ್ವಾ. ಹಾಗಾಗಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಟ್ಬಿಟ್ಟೆ. ಅವರು ಹೊರಗಡೆ ಎಲ್ಲ ಫುಡ್ ತಿಂದಿರ್ತಾರಲ್ವ, ಎಲ್ಲೋ ಅಡ್ಜಸ್ಟ್ ಆಗಿರಲ್ಲ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ರುಚಿಯಾಗಿ ಮಾಡೋಣ ಅಂತೇಳಿ ಇಷ್ಟೆಲ್ಲ ಮಾಡಿದ್ದೆ. ತುಂಬಾ ಇಷ್ಟಪಟ್ಟು. ಇನ್ನೊಂದು ಕಾರಲ್ಲಿ ಪಪ್ಪು, ಇನ್ನೊಂದು ಪಪ್ಪ ತಂತಲ್ಲ ಕಾರಲ್ಲಿ. ಇಷ್ಟ ಆಯ್ತಾ ಮಗನೇ ಕಾರು? ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯಿತು ನಿಮಗೆ? ಡಾಕ್ಟರ್ ಸೆಟ್ ಎಲ್ಲ ಓಪನ್ ಮಾಡಿ ಇಕ್ಬಿಟ್ರಿ. ನಿಮಗೆ ಆ ಜಗ್ಗಿ ಇಷ್ಟ ಆಯ್ತಾ? ಪ್ಯಾರಟ್, ಅದು ಪ್ಯಾರಟ್. ಇನ್ನು ಮಧ್ಯ ನಮ್ಮ ಮಮ್ಮಿಗೆ ಯಾರೋ ಕಾಲ್ ಮಾಡ್ತಾಯಿದ್ರು. ಅದು ರಿಂಗ್ ಟೋನ್ಸು ಡಿಸ್ಟರ್ಬೆನ್ಸ್ ಮಾಡ್ತಾಯಿತ್ತು. ನನ್ನ ಮಗಳು ಅದನ್ನೇ ಹೇಳ್ಕೊಂಡು ನಗ್ತಾಯಿದ್ಲು. ನಾವಂತೂ ಹೊಟ್ಟೆ ಉಣ್ಣಾಗಷ್ಟು ನಕ್ಕಿದ್ದೀವಿ, ಅಷ್ಟು ಕಾಮಿಡಿ ಮಾಡ್ತಾಯಿದ್ಲು. ಅಮ್ಮಮ್ಮನ ಫೋನು ಬರ್ತಾನೆ ಇದೆ. ಅಮ್ಮಮ್ಮ ಫೋನ್ ರಿಸೀವ್ ಮಾಡು ಅಂತೆಲ್ಲ ಮಮ್ಮಿಗೆ ಬೈತಾಯಿದ್ಲು. ಅದರಿಂದ ಸ್ವಲ್ಪ ನಕ್ಕು ಹೊಟ್ಟೆ ಎಲ್ಲ ಹುಣ್ಣಾಯಿತು. ಆಮೇಲೆ ಹೊರಗಡೆ ಬಂದು ಅವರಪ್ಪ ಒಂದಷ್ಟು ಟಾಯ್ಸ್ ತಂದಿತ್ತಲ್ವ, ಅದರ ಜೊತೆ ಆಟ ಆಡ್ಕೊತಾ ಇದ್ಲು. ಇನ್ನು ನಾವು ಅವಳನ್ನ ನೋಡ್ಕೊಂಡೇ ಹೊರಗಡೆ ಕುತ್ಕೊಬಿಟ್ವಿ. ಯಾಕಂದರೆ ಸಂಜೆ ಆಗಿತ್ತು, ಎಲ್ಲ ಗಾಡಿ ಓಡಾಡೋ ಟೈಮು ಅಂತ ಹೇಳಿ, ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿ ಹೊರಗಡೆ ಕುತ್ಕೊಂಡು ಆಟ ಆಡಿಸ್ತಾ ಇದ್ವಿ. ಇಷ್ಟೇ ಇವತ್ತಿನ ದಿನ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.